ಶ್ರೀನಿವಾಸಪುರ ತಾಲೂಕು ಗ್ರಾಮ ಪಂಚಾಯಿತಿ ನೌಕರರ ಬಿಪಿಎಲ್ ಕಾರ್ಡ್ ಉಳಿವಿಗಾಗಿ ಬೃಹತ್ ಪ್ರತಿಭಟನೆ. ಎಪಿಎಲ್ಗೆ ಪರಿವರ್ತನೆ ಆದೇಶ ಹಿಂಪಡೆಯಲು ಸರ್ಕಾರಕ್ಕೆ ಆಗ್ರಹ. ಶ್ರೀನಿವಾಸಪುರ, ಆಗಸ್ಟ್ 3. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನಲ್ಲಿ ಗ್ರಾಮ ಪಂಚಾಯಿತಿ ನೌಕರರು ತಮ್ಮ ಬಿಪಿಎಲ್ ಬಹು ಕಾರ್ಡ್ಗಳನ್ನು ಎಪಿಎಲ್ ಅಪೋ ಕಾರ್ಡ್ಗಳಿಗೆ ಪರಿವರ್ತಿಸುವ ಕ್ರಮವನ್ನು ವಿರೋಧಿಸಿ ಬೃಹತ್ ಪ್ರತಿಭಟನೆ ನಡೆಸಿದರು. ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘ ಸಿಟಿಯು ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ನೂರಾರು ನೌಕರರು ಭಾಗವಹಿಸಿ ಸರ್ಕಾರದ ಕ್ರಮದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನಾಕಾರರು ತಾಲೂಕು ಕಚೇರಿ ಮುಂಭಾಗದಲ್ಲಿ ಜಮಾಯಿಸಿ ಕೆಂಪು ಧ್ವಜಗಳನ್ನು ಹಿಡಿದು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಪ್ರತಿಭಟನೆಯಲ್ಲಿ ಸಂವಿಧಾನ ಶಿಲ್ಪಿ ಡಾ. ಬಿ.ಆರ್. ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸುವ ಮೂಲಕ ಸಾಮಾಜಿಕ ನ್ಯಾಯ ಮತ್ತು ಸಮಾನ ಹಕ್ಕುಗಳ ಪರ ತಮ್ಮ ಬದ್ಧತೆಯನ್ನು ವ್ಯಕ್ತಪಡಿಸಿದರು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಸಂಘದ ಮುಖಂಡರು, ಗ್ರಾಮ ಪಂಚಾಯಿತಿ ನೌಕರರು ಅಲ್ಪ ವೇತನದಲ್ಲಿ ಸೇವೆ ಸಲ್ಲಿಸುತ್ತಿದ್ದು, ಅವರ ಕುಟುಂಬಗಳು ಬಿಪಿಎಲ್ ಯೋಜನೆಗಳ ಮೇಲೆ ಅವಲಂಬಿತವಾಗಿವೆ ಎಂದು ತಿಳಿಸಿದರು. ಯಾವುದೇ ಸಮರ್ಪಕ ಪರಿಶೀಲನೆ ಇಲ್ಲದೆ ಬಿಪಿಎಲ್ ಕಾರ್ಡ್ಗಳನ್ನು ಎಪಿಎಲ್ಗೆ ಪರಿವರ್ತಿಸುವುದು ಸಾವಿರಾರು ಬಡ ಕುಟುಂಬಗಳಿಗೆ ದೊಡ್ಡ ಹೊಡೆತವಾಗಲಿದೆ ಎಂದು ಅವರು ಹೇಳಿದರು. ಬಿಪಿಎಲ್ ಕಾರ್ಡ್ ರದ್ದಾದರೆ ಸರ್ಕಾರದಿಂದ ದೊರೆಯುವ ಉಚಿತ ಅಥವಾ ರಿಯಾಯಿತಿ ಆಹಾರ ಧಾನ್ಯ, ಆರೋಗ್ಯ ಸೇವೆಗಳು, ವಿದ್ಯಾರ್ಥಿಗಳ ವಿದ್ಯಾರ್ಥಿ ವೇತನ, ವಸತಿ ಯೋಜನೆಗಳು ಸೇರಿದಂತೆ ಹಲವು ಸಾಮಾಜಿಕ ಭದ್ರತಾ ಸೌಲಭ್ಯಗಳಿಂದ ವಂಚಿತರಾಗುವ ಪರಿಸ್ಥಿತಿ ಉಂಟಾಗಲಿದೆ ಎಂದು ಪ್ರತಿಭಟನಾಕಾರರು ಆತಂಕ ವ್ಯಕ್ತಪಡಿಸಿದರು. ಸರ್ಕಾರ ತಕ್ಷಣವೇ ಬಿಪಿಎಲ್ ಕಾರ್ಡ್ಗಳನ್ನು ಎಪಿಎಲ್ಗೆ ಪರಿವರ್ತಿಸುವ ಪ್ರಕ್ರಿಯೆಯನ್ನು ಸ್ಥಗಿತಗೊಳಿಸಿ ಈಗಾಗಲೇ ಪರಿವರ್ತನೆಗೊಂಡ ಕಾರ್ಡ್ಗಳನ್ನು ಮರುಪರಿಶೀಲಿಸಿ ಬಿಪಿಎಲ್ ಸ್ಥಾನಮಾನವನ್ನು ಮುಂದುವರಿಸಬೇಕು ಎಂದು ಅವರು ಒತ್ತಾಯಿಸಿದರು. ಪ್ರತಿಭಟನೆಯ ನಂತರ ಸಂಘದ ಪದಾಧಿಕಾರಿಗಳು ತಾಲೂಕು ಆಡಳಿತದ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಗ್ರಾಮ ಪಂಚಾಯಿತಿ ನೌಕರರ ಹಿತಾಸಕ್ತಿಯನ್ನು ಕಾಪಾಡುವಂತೆ ಮನವಿ ಮಾಡಿದರು. ಸರ್ಕಾರ ಬೇಡಿಕೆಗಳನ್ನು ಪರಿಗಣಿಸದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಜಿಲ್ಲಾ ಮಟ್ಟ ಹಾಗೂ ರಾಜ್ಯ ಮಟ್ಟದಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ ಸಂಘದ ನಾಯಕರು ಎಚ್ಚರಿಕೆ ನೀಡಿದರು. ಈ ಪ್ರತಿಭಟನೆಯಲ್ಲಿ ಗ್ರಾಮ ಪಂಚಾಯಿತಿ ನೌಕರರು, ಸಂಘದ ಪದಾಧಿಕಾರಿಗಳು, ವಿವಿಧ ಗ್ರಾಮಗಳ ಪ್ರತಿನಿಧಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿ ನೌಕರರ ಹೋರಾಟಕ್ಕೆ ಬೆಂಬಲ ಸೂಚಿಸಿದರು. ಮುಖ್ಯ ಬೇಡಿಕೆಗಳು: ಗ್ರಾಮ ಪಂಚಾಯಿತಿ ನೌಕರರ ಬಿಪಿಎಲ್ ಕಾರ್ಡ್ಗಳನ್ನು ಎಪಿಎಲ್ಗೆ ಪರಿವರ್ತಿಸುವ ಕ್ರಮವನ್ನು ತಕ್ಷಣ ಹಿಂಪಡೆಯಬೇಕು. ಈಗಾಗಲೇ ಎಪಿಎಲ್ಗೆ ಪರಿವರ್ತನೆಯಾದ ಕಾರ್ಡ್ಗಳನ್ನು ಮರುಪರಿಶೀಲಿಸಿ ಬಿಪಿಎಲ್ ಸ್ಥಾನಮಾನವನ್ನು ಮರುಸ್ಥಾಪಿಸಬೇಕು. ಬಡ ಕುಟುಂಬಗಳ ಆಹಾರ ಭದ್ರತೆ ಮತ್ತು ಸಾಮಾಜಿಕ ಕಲ್ಯಾಣ ಯೋಜನೆಗಳನ್ನು ರಕ್ಷಿಸಬೇಕು. ನೌಕರರ ಆರ್ಥಿಕ ಪರಿಸ್ಥಿತಿಯನ್ನು ಪರಿಗಣಿಸಿ ನ್ಯಾಯಸಮ್ಮತ ನಿರ್ಧಾರ ಕೈಗೊಳ್ಳಬೇಕು. ಈ ಪ್ರತಿಭಟನೆ ಗ್ರಾಮ ಪಂಚಾಯಿತಿ ನೌಕರರ ಜೀವನೋಪಾಯ ಹಾಗೂ ಸಾಮಾಜಿಕ ಭದ್ರತೆಯ ಪ್ರಶ್ನೆಯನ್ನು ಮುನ್ನೆಲೆಗೆ ತಂದು ಸರ್ಕಾರ ಶೀಘ್ರದಲ್ಲೇ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂಬ ಒತ್ತಾಯವನ್ನು ಮತ್ತೊಮ್ಮೆ ಬಲಪಡಿಸಿದೆ. ಗ್ರಾಮ ಪಂಚಾಯತಿ ನೌಕರರ ಬೇಡಿಕೆಗಳು ಈಡೇರಬೇಕು. ಗ್ರಾಮ ಪಂಚಾಯತಿ ನೌಕರರನ್ನು ಪಡಿತರ ಚೀಟಿಯಿಂದ ಹೊರದಬ್ಬುತ್ತಿರುವ ಸರ್ಕಾರಕ್ಕೆ ಧಿಕ್ಕಾರ. ಗ್ರಾಮ ಪಂಚಾಯತಿ ನೌಕರರನ್ನು ಬೀದಿಗೆ ತಳ್ಳುತ್ತಿರುವ ಅಧಿಕಾರಿಗಳಿಗೆ ಧಿಕ್ಕಾರ. ಬೇಕು ಹೋರಾಟ 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 ಹೋರಾಟ. ಗ್ರಾಮ ಪಂಚಾಯತಿ ನೌಕರರ ಬಿಪಿಎಲ್ ಕಾರ್ಡ್ ರದ್ದು ಮಾಡುತ್ತಿರುವ ಅಧಿಕಾರಿಗಳಿಗೆ ಧಿಕ್ಕಾರ. ಬಿಪಿಎಲ್ ನಿಂದ ಎಪಿಎಲ್ಗೆ ತಳ್ಳುತ್ತಿರುವ ಅಧಿಕಾರಿಗಳಿಗೆ ಧಿಕ್ಕಾರ. ಗ್ರಾಮ ಪಂಚಾಯತ್
ಪಂಚಾಯತಿ ನೌಕರರನ್ನು ಬಿಪಿಎಲ್ ನಿಂದ ಎಪಿಎಲ್ಗೆ ತಲುಪಿರುವ ಅಧಿಕಾರಿಗಳಿಗೆ ಧಿಕ್ಕಾರ. ಗ್ರಾಮ ಪಂಚಾಯತಿ ನೌಕರರನ್ನು ಬೀದಿಗೆ ತಲುಪಿರುವ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಬಿಪಿಎಲ್ ನಿಂದ ಎಪಿಎಲ್ಗೆ ವರ್ಗಾವಣೆ ಮಾಡುತ್ತಿರುವ ಕೇಂದ್ರ ರಾಜ್ಯ ಸರ್ಕಾರಗಳಿಗೆ ಧಿಕ್ಕಾರ. ಬಡಪಾಯಿಗಳನ್ನು ಎಪಿಎಲ್ಗೆ ತಲುಪಿರುವ ಸರ್ಕಾರಕ್ಕೆ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು, ಹೋರಾಟ ಹೋರಾಟ, ಹೋರಾಟ ಹೋರಾಟ. ರಾಜ್ಯಾದ್ಯಂತ ನಡೆಯುತ್ತಿರುವ ಗ್ರಾಮ ಪಂಚಾಯತಿ ನೌಕರರ ಹೋರಾಟಕ್ಕೆ ಜಯವಾಗಲಿ. ಬಿಪಿಎಲ್ ಬೇಡಿಕೆಗಾಗಿ ನಡೆಯುತ್ತಿರುವ ನೌಕರರ ಹೋರಾಟಕ್ಕೆ ಜಯವಾಗಲಿ. ಹಾಗೂ ನಮ್ಮ ತಾಲೂಕಿನ ಜನಪರ ಹೋರಾಟಗಳನ್ನ ಸರ್ಕಾರದ ಗಮನವನ್ನ ಸೆಳೆದು ನಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ದಾರಿ ತೋರಿಸುವಂತ ಪತ್ರಿಕಾ ಮಾಧ್ಯಮ ಮಿತ್ರರೇ ಹಾಗೂ ಪೊಲೀಸ್ ಇಲಾಖೆಯ ಸಿಬ್ಬಂದಿ ವರ್ಗದವರೇ ಹಾಗೂ ಇಡೀ ತಾಲೂಕಿನ ಎಲ್ಲ ನಾಗರಿಕ ಬಂಧುಗಳೇ, ಏನಪ್ಪ ಇವತ್ತು ಗ್ರಾಮ ಪಂಚಾಯತಿ ನೌಕರರು ಒಂದು ಕಡೆ ಗ್ರಾಮಗಳಲ್ಲಿ ನೀರು ಬಿಡಬೇಕು, ಪಂಚಾಯತಿ ಹೆಡ್ ಕ್ವಾರ್ಟರ್ ಅಲ್ಲಿ ಕಸ ಗುಡಿಸಬೇಕು, ಇನ್ನು ಬೇರೆ ಬೇರೆ ಇತರೆ ಕೆಲಸಗಳಲ್ಲಿ ಕೆಲಸವನ್ನ ನಿರ್ವಹಿಸುವಂತವರು ತಾಲೂಕು ಕಚೇರಿ ಮುಂಭಾಗಕ್ಕೆ ಬಂದು ಸ್ಲೋಗನ್ಸ್ ಅನ್ನ ಹಾಕ್ತಾ ಇದ್ದಾರೆ ಅಂತೇಳಿ ಇಡೀ ತಾಲೂಕಿನ ನಾಗರಿಕರು ಇವತ್ತು ನೋಡ್ತಾ ಇದ್ದಾರೆ. ಏನು 10 ವರ್ಷಗಳ ಹಿಂದೆ ಕರ್ನಾಟಕ ಸರ್ಕಾರ 10,000 ಆದಾಯದಿಂದ ಮೇಲ್ಪಟ್ಟಂತವರನ್ನ ತುಂಬಾ ಶ್ರೀಮಂತರು ಅಂತೇಳಿ ಸರ್ಕಾರ ಒಂದು ಅಂಕಿಅಂಶಗಳ ಸಮೇತ ವಿಜೃಂಭಣೆಯಾಗಿ ಈ ನಾಗರಿಕರಿಗೆ ತೋರಿಸಿತ್ತು. ಆದ್ರೆ ದಿನೇ ದಿನೇ ನಮ್ಮ ಸಾಮಾನ್ಯ ಜನ ಉಪಯೋಗಿಸುವಂತ ವಸ್ತುಗಳ ಬೆಲೆ ಗಗನಕ್ಕೆ ಏರಿ ಆಕಾಶಕ್ಕೆ ತಲುಪಿದ ನಂತರ ನಮ್ಮ ಗ್ರಾಮ ಪಂಚಾಯತಿ ನೌಕರರ ಹೋರಾಟದ ಪ್ರತಿಫಲವಾಗಿ ಒಂದು 200, 300, 400 ರೂಪಾಯಿ ವೇತನ ಪಡಿತಾ ಇದ್ದಂತ ನಮ್ಮ ನೌಕರರು 11,000ಕ್ಕೆ ಬಂದು ಈಗ 16,000ಕ್ಕೆ ಬಂದಿದ್ದಾರೆ. ಈ 16,000 ವೇತನವನ್ನು ಪಡಿತಾ ಇರುವಂತ ನಮ್ಮ ನೌಕರರಿಗೆ ಇವತ್ತು ಅತಿ ಶ್ರೀಮಂತರು ಅಂತೇಳಿ ಸರ್ಕಾರಗಳು ಬಿಪಿಎಲ್ ಪಡಿತರ ಚೀಟಿಯನ್ನ ತೆಗೆದು ಎಪಿಎಲ್ಗೆ ವರ್ಗಾವಣೆ ಮಾಡುವಂತ ಒಂದು ಕೆಲಸಕ್ಕೆ ಸರ್ಕಾರಗಳು ಬಂದಿದ್ದಾವೆ. ಆ ಸರ್ಕಾರಗಳ ಆದೇಶಗಳನ್ನ ಇವತ್ತು ನೌಕರರ ಪರವಾಗಿ ಕೆಲಸ ಮಾಡುವಂತ ಅಧಿಕಾರಿಗಳು ನೌಕರರ ಪರವಾಗಿ ಕೆಲಸ ಮಾಡದೆ ಇವತ್ತು ಸರ್ಕಾರದ ಪರವಾಗಿ ಸರ್ಕಾರಗಳ ಗುಲಾಮರನ್ನಾಗಿ ಇವತ್ತು ಕೆಲಸ ಮಾಡುವಂತ ಅಧಿಕಾರಿಗಳು ಇದೇ ತಾಲೂಕು ಕಚೇರಿಯಲ್ಲಿದ್ದಾರೆ, ಇದೇ ತಾಲೂಕು ಪಂಚಾಯತಿ ಕಚೇರಿಯಲ್ಲಿದ್ದಾರೆ, ಜಿಲ್ಲಾ ಪಂಚಾಯತಿ ಜಿಲ್ಲಾಧಿಕಾರಿಗಳ ಕಚೇರಿ ಒಳಗಡೆ ನುಸುಳುಕೋರರಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ.
ಸರ್ಕಾರಗಳ ಗುಲಾಮರಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಏನು ಸುಪ್ರೀಂ ಕೋರ್ಟ್ ಇವತ್ತು ಈ ದೇಶದಲ್ಲಿ ಬದುಕಲಿಕ್ಕೆ ಸಾಮಾನ್ಯ ಜನ ಕನಿಷ್ಠ ವೇತನ 34,000 ಇರಬೇಕು ಅಂತ ಹೇಳಿ 36,000 ನೀಡಬೇಕು ಅಂತ ಹೇಳಿ, ಆದ್ರೆ ಇವತ್ತು 16,000 ಮಾತ್ರ ಕೊಡ್ತಾ ಇದ್ದಾರೆ. 16,000 ಮಾತ್ರ ಕೊಡ್ತಾ ಇದ್ದಾರೆ. ಸುಪ್ರೀಂ ಕೋರ್ಟಿನ ಆದೇಶವನ್ನ ಇದೇ ತಾಲೂಕು ಪಂಚಾಯತಿ ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ಮಾಡುವಂತ ನೌಕರರಿಗೆ 36,000 ರೂಪಾಯಿ ಏರಿಕೆ ಮಾಡಲಿಕ್ಕೆ ಯೋಗ್ಯತೆ ಇಲ್ಲದೆ ಇರುವಂತ ಅಧಿಕಾರಿಗಳು ಇವತ್ತು ನೌಕರರ BPL ಕಾರ್ಡ್ಗಳನ್ನ APL ಗೆ ಮಾಡಲಿಕ್ಕೆ ಇವತ್ತು ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತಿ ಎಲ್ಲ ಇಲಾಖೆಗಳಲ್ಲಿ ಇರುವಂತ ನೌಕರ ಅಧಿಕಾರಿಗಳು ಅಂತಂದ್ರೆ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆಲ್ಲ ಕನಿಷ್ಠ ವೇತನ 36,000 ಕೊಡಬೇಕು ಅಂತ ಹೇಳಿ. ಯಾರಿಗಾದ್ರೂ ಆಗಿದೆ 36,000 ಕೈ ಇದ್ರೆ? ಆದ್ರೆ ಸುಪ್ರೀಂ ಕೋರ್ಟ್ ಆದೇಶವನ್ನ ಗಾಳಿಗೆ ತೂರಿರ್ತಕ್ಕಂಥ ಅಧಿಕಾರಿಗಳು ರಾಜ್ಯ ಸರ್ಕಾರ ಇವತ್ತು ಏನು ಆದೇಶ ಮಾಡಿದೆಯೋ ಆ ಆದೇಶವನ್ನ ಚಾಚು ತಪ್ಪದಿರ ಜಾರಿ ಮಾಡಲಿಕ್ಕೆ ನಿಮ್ಮ ಎಲ್ಲ BPL ಕಾರ್ಡ್ ನಂಬರ್ಗಳನ್ನ, ನಿಮ್ಮ ಎಲ್ಲ ಆಧಾರ್ ಕಾರ್ಡ್ ನಂಬರ್ಗಳನ್ನ ಇವತ್ತು ಫುಡ್ ಆಫೀಸ್ಗೆ ಕೊಡುವಂತ ಕೆಲಸ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಹೌದಾ ಅಲ್ವಾ? ಇದನ್ನ ನಾವು ಇವತ್ತು ವಿರೋಧ ಮಾಡ್ತಾ ಇದ್ದೀವಿ. ನಮ್ಮ ಸಂಬಳವನ್ನ ಏರಿಕೆ ಮಾಡಲಿಕ್ಕೆ ಯೋಗ್ಯತೆ ಇಲ್ಲದೆ ಇರ್ತಕ್ಕಂಥ ಸರ್ಕಾರಗಳು ಅಧಿಕಾರಿಗಳು ನಮ್ಮ BPL ಕಾರ್ಡ್ಗಳನ್ನ ಕಿತ್ತು APL ಕಾರ್ಡ್ ಮಾಡಲಿಕ್ಕೆ ಯಾವ ಅರ್ಹತೆ ಇದೆ ಇವರಿಗೆ? ಅರ್ಹತೆ ಇದೆಯಾ ಇವ್ರಿಗೆ? ಇಲ್ಲ. ಹಾಗಾಗಿ ಇವತ್ತು ನಾವು ಫುಡ್ ಆಫೀಸರ್ಗೆ ಹೇಳ್ತಾ ಇದ್ದೀವಿ, ಯಾವುದೇ ಅಧಿಕಾರಿಗಳನ್ನ ನೀವು ಗ್ರಾಮ ಪಂಚಾಯತಿಗಳಿಗೆ ಕಳಿಸಿ ನಮ್ಮ ನೌಕರರ ಆಧಾರ್ ಕಾರ್ಡ್ ಅವ್ರಿಗೇನು ಆರ್ಡರ್ ಕಾಪಿ ಆಗಿದೆ ಅದನ್ನ ಅವರ BPL ಕಾರ್ಡ್ ನಂಬರ್ ಅನ್ನ ತಗೊಂಡು ಬರೋದನ್ನ ಈ ಕೂಡಲೇ ನೀವು ನಿಲ್ಲಿಸಬೇಕು. ಆಮೇಲೆ ಸರ್ಕಾರಕ್ಕೆ ವರದಿ ಕೊಡುವುದನ್ನ ನಿಲ್ಲಿಸಬೇಕು. ಯಾಕಂತಂದ್ರೆ ನಿನ್ನೆ ತಿಂಗಳು 10ನೇ ತಾರೀಕು ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟ ಮಾಡಿದ್ದೀವಿ. ಹೌದಾ ಅಲ್ವಾ? ಜಿಲ್ಲಾಧಿಕಾರಿ ಕಚೇರಿಗಳ ಹತ್ರ ಹೋರಾಟ ಮಾಡಿದ ತಕ್ಷಣ ನಮ್ಮ ಆರೋಗ್ಯ ಸಚಿವರಾಗಿರ್ತಕ್ಕಂಥವರು ಈಗೇನು 1,25,000 ಮಿತಿಯಿಂದ 3 ಲಕ್ಷಕ್ಕೆ ನಾನು ಮಿತಿಯನ್ನು ಏರಿಸ್ತೀನಿ ಅಂತ ಅವರು ಒಂದು ಕಡೆ ಆಶ್ವಾಸನೆ ನೀಡಿದ್ದಾರೆ. ಯಾರು? KH ಮುನಿಯಪ್ಪನವರು. ಆರೋಗ್ಯ ನಮ್ಮ ಪಡಿತರ ಚೀಟಿಗಳನ್ನ ಇವತ್ತು ಆ ಏರಿಕೆ ಮಾಡೋದನ್ನು ನಾವು ತಡೆಗಟ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ಇವತ್ತು ನಿಮ್ಮ ಆಶ್ವಾಸನೆಯನ್ನ ಪಕ್ಕಕ್ಕಿಟ್ಟು ಅಧಿಕಾರಿಗಳು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. KH ಮುನಿಯಪ್ಪರವರೇ, ಈ ಜಿಲ್ಲೆಯ ಉಪ್ಪನ್ನ ತಿಂದಿದ್ದೀರಿ, ಈ ಜಿಲ್ಲೆಯ ನೀರನ್ನ ಕುಡ್ತಿದ್ದೀರಿ, ಈ ಜಿಲ್ಲೆಯ ಶ್ರಮಜೀವಿಗಳ ಅನ್ನವನ್ನ ನೀವು ತಿಂದಿದ್ದೀರಿ. ಈ ಜಿಲ್ಲೆಯ ಕಾರ್ಮಿಕರಿಗೆ ನೀವು ಮೋಸ ಮಾಡಬಾರ್ದು. ಈ ಕೂಡಲೇ ನಿಮ್ಮ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ ಮತ್ತು ನಿಮ್ಮ ಫುಡ್ ಇನ್ಸ್ಪೆಕ್ಟರ್ಗಳಿಗೆ ನೀವು ಲೆಟರ್ನ ಕೊಡಿ. ನಮ್ಮ ಗ್ರಾಮ ಪಂಚಾಯತಿ ನೌಕರ ತಂಟೆಗೆ ಹೋಗ್ಬೇಡ್ರಿ. ಅವರ BPL ಕಾರ್ಡ್ ನಂಬರ್, ಆಧಾರ್ ಕಾರ್ಡ್ ನಂಬರ್ ಅನ್ನು ನೀವು ತಗೋಬೇಡ್ರಿ. ಅವರ BPL ಪಡಿತರ ಚೀಟಿಯನ್ನ APL ಗೆ ವರ್ಗಾವಣೆ ಮಾಡಬೇಡಿ ಅಂತೇಳಿ KH ಮುನಿಯಪ್ಪನವರು ಇವ್ರಿಗೆಲ್ಲರಿಗೂ ಕೂಡ ಇವತ್ತು ತಾಕೀತು ಮಾಡಬೇಕು. ಇಲ್ಲ ಅಂತಂದ್ರೆ KH ಮುನಿಯಪ್ಪನವರು ಗ್ರಾಮ ಪಂಚಾಯತಿ ನೌಕರರ ವಿರುದ್ಧ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ನೌಕರೆಲ್ಲ ಕೂಡ ಬೀದಿಗೆ ಬಂದು ಹೋರಾಟ ಮಾಡಬೇಕಾಗುತ್ತೆ. KH ಮುನಿಯಪ್ಪನವರಿಗೆ ಧಿಕ್ಕಾರ ಹೇಳಬೇಕಾಗುತ್ತೆ. ಹಾಗೆ ಅಲ್ವಾ? ಹಾಗಾಗಿ ಇವತ್ತು ಫುಡ್ ಇನ್ಸ್ಪೆಕ್ಟರ್ ಅವರವರಿಗೆ ನಾವು ಲೆಟರ್ನ ಕೊಡ್ತಾ ಇದ್ದೇವೆ, ತಾಲೂಕ್ ಪಂಚಾಯತಿಗೆ ಲೆಟರ್ನ ಕೊಡ್ತಾ ಇದ್ದೀವಿ, ಜಿಲ್ಲಾ ಪಂಚಾಯತಿಗೂ ಲೆಟರ್ನ ಕೊಡ್ತಾ ಇದ್ದೀವಿ. ಈ ಕೆಲಸದ ವಿರುದ್ಧ ನಮ್ಮ ನೌಕರರ ಪರವಾಗಿ ಇವತ್ತು ಅಧಿಕಾರಿಗಳು ಕೆಲಸ ಮಾಡಬೇಕು. ಸರ್ಕಾರ ನಮ್ಮ ನೌಕರರ ಪರವಾಗಿ ಕೆಲಸ ಮಾಡಬೇಕು ಅಂತ ಹೇಳಿ ಇವತ್ತು ಮಾಡ್ತಾ ಇದ್ದೀವಿ. ನಮ್ಮ ಬೇಡಿಕೆ 3 ಲಕ್ಷ ಮಾತ್ರ ಅಲ್ಲ, ನಿಮ್ಮ ಮಿತಿಯನ್ನ 5 ಲಕ್ಷಕ್ಕೆ ಏರಿಸಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಕೇವಲ 1,25,000 ಇದ್ದದನ್ನ ನೀವು 3 ಲಕ್ಷಕ್ಕೆ ಏರಿಕೆ ಮಾಡ್ತಾ ಇದ್ದೀರಲ್ಲ, ಸಾಲದು.
5 ಲಕ್ಷ ಅಷ್ಟೇ ಏರಿಕೆಯನ್ನ ಮಾಡಬೇಕು. ಇದರ ಮಿತಿಯನ್ನ ಅಂತೇಳಿ ಜಿಲ್ಲಾಧಿಕಾರಿ ಕಚೇರಿಗಳ ಮುಂದೆ ಈ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಿ ಮಾನ್ಯ ಸಚಿವರಿಗೆ ಕೆ. ಮುನಿಯಪ್ಪನವರಿಗೆ ಆದ್ರೆ ಇದುವರೆಗೂ ಕೂಡ ಅವರು ಕ್ರಮ ಜರುಗಿಸಿಲ್ಲ. ಹಾಗಾಗಿ ಇವತ್ತು ರಾಜ್ಯದ ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಈ ಹೋರಾಟವನ್ನು ನಡೆಸ್ತಾ ಇದೀವಿ. ಹೌದಾ ಅಲ್ವಾ? ನಾವು ಯಾರ ವಿರುದ್ಧನೂ ಹೋರಾಟ ಮಾಡ್ತಾ ಇಲ್ಲ. ತಹಸೀಲ್ದಾರ್ ವಿರುದ್ಧನೂ ಅಲ್ಲ, DC ವಿರುದ್ಧನೂ ಅಲ್ಲ. ನಾವು ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ವಿರುದ್ಧ ಏನು ಕ್ರಮಗಳನ್ನು ಮಾಡ್ತಾ ಇದ್ದಾರೆ ಆ ಅಧಿಕಾರಿಗಳ ವಿರುದ್ಧ ಹೋರಾಟ ಮಾಡ್ತಾ ಇದೀವಿ. ಹೌದಾ ಅಲ್ವಾ? ಹಾಗಾಗಿ ಇವತ್ತು ಹೋರಾಟಕ್ಕೆ ಬಂದಿದ್ದೀವಿ. ನಮ್ಮ ಹೋರಾಟವನ್ನು ಯಾರು ಕೂಡ ದಮನ ಮಾಡಕ್ಕೆ ಆಗಲ್ಲ. ನಮ್ಮ ಹೋರಾಟಕ್ಕೆ ಶಕ್ತಿ ಇದೆ. ನಮ್ಮ ಹೋರಾಟಕ್ಕೆ ಶಕ್ತಿ ಇರಬೇಕಾದ್ರೆ ನಮ್ಮ ಹೋರಾಟಕ್ಕೆ ಒಂದು ವಿಷಯ ಇದೆ. ಆ ವಿಷಯದ ಆಧಾರದಲ್ಲಿ ನಾವು ಹೋರಾಟವನ್ನು ಮಾಡ್ತೀವಿ. ಬಿಪಿಎಲ್ಗಾಗಿ ಹೋರಾಟ, ಏತಕ್ಕಾಗಿ ಹೋರಾಟ, ಬಿಪಿಎಲ್ ಕಾರ್ಡಿನ ಉಳಿವಿಗಾಗಿ, ಬಿಪಿಎಲ್ ಕಾರ್ಡಿನ ಉಳಿವಿಗಾಗಿ, ಬಿಪಿಎಲ್ ಕಾರ್ಡಿನ ಉಳಿವಿಗಾಗಿ ಹೋರಾಟ.